ಎಲ್ರಿಗೂ ನಮಸ್ಕಾರ. ಪೂಜಾರಿ ಸ್ಟೋರೀಸ್ಗೆ ಸ್ವಾಗತ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಸೀಸನ್ 11ರ ಮೊದಲನೇ ವಾರಕ್ಕೆ ಯಮುನಾ ಅವರು ಔಟ್ ಆಗಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 11 ಶುರುವಾಗಿ ಒಂದು ವಾರ ಕಳೆದಿದ್ದು, ಒಂದೇ ವಾರಕ್ಕೆ ದೊಡ್ಡ ಮನೆಯಿಂದ ನಟಿ ಯಮುನಾ ಅವರು ಎಲಿಮಿನೇಟ್ ಆಗಿದ್ದಾರೆ. ಹೌದು, ಎಲಿಮಿನೇಷನ್ ಸುದ್ದಿ ಯಮುನಾಗೆ ದೊಡ್ಡ ಶಾಕಿಂಗ್ ಸುದ್ದಿ ಆಗಿತ್ತು. ಹೌದು, ಈ ಬಗ್ಗೆ ಕಿಚ್ಚ ಸುದೀಪ್ ಅವರ ಬಳಿ ಯಮುನಾ ಅವರು ಹೇಳುತ್ತಾರೆ. ಸೂಪರ್ ಸಂಡೇ ವಿತ್ ಕಿಚ್ಚ ಎಪಿಸೋಡ್ನಲ್ಲಿ ಖುಷಿಯಾಗಿದ್ದ ಯಮುನಾ ಎಲಿಮಿನೇಷನ್ ಬಿಗ್ ಶಾಕ್ ಆದಿತ್ತು. ಹೌದು, ಕೊನೆಯಲ್ಲಿ ಚೈತ್ರಾ ಜಗದೀಶ್ ಸೇಫ್ ಆಗ್ತಿದ್ದಂತೆ ಯಮುನಾ ದೊಡ್ಡ ಮನೆಯಿಂದ ಔಟ್ ಆದ್ರು. ಒಂದೇ ವಾರಕ್ಕೆ ಜರ್ನಿ ಮುಗಿಸಿದ ಯಮುನಾ ಅವರು ತುಂಬಾ ಬೇಸರ ಮಾಡಿಕೊಂಡಿದ್ದರು. ಹೌದು, ಯಮುನಾ ಅವರು ಬಿಗ್ ಬಾಸ್ ಸೀಸನ್ 11ರ 1ನೇ ವಾರಕ್ಕೆ ಔಟ್ ಆಗಿದ್ದಾಗ ಅವರ ಮುಖದಲ್ಲಿ ತುಂಬಾ ಬೇಸರ ವ್ಯಕ್ತವಾಗುತ್ತಿತ್ತು. ಒಂದೇ ವಾರಕ್ಕೆ ನಟಿ ಯಮುನಾ ಅವರು ಬಿಗ್ ಬಾಸ್ ಸೀಸನ್ 11ರ ಮನೆಯಿಂದ ಹೊರಗೆ ಬಂದಿದ್ದಾರೆ. ಹೆಚ್ಚು ಆಕ್ಟಿವ್ ಆಗಿರದ ಕಾರಣ ವೋಟಿಂಗ್ ಕಡಿಮೆ ಬಂದಿರಬಹುದು ಎನ್ನಲಾಗುತ್ತಿದೆ. ಎಲಿಮಿನೇಷನ್ ಆದ ಬಳಿಕ ಯಮುನಾ ಅವರು ದೊಡ್ಡ ಮನೆಯಿಂದ ಹೊರಗೆ ಬಂದು ಕಿಚ್ಚ ಸುದೀಪ್ ಅವರ ಬಳಿ ಹೀಗೆ ಮಾತಾಡಿದ್ದಾರೆ. ಹೌದು, ಎಲಿಮಿನೇಟ್ ಆದ ಸಿಟ್ಟಲ್ಲಿ ಒಂದೇ ವಾರಕ್ಕೆ ಹೊರಗೆ ಬರುವ ಕಳಪೆ ಸ್ಪರ್ಧಿ ನಾನಲ್ಲ ಎಂದು ಯಮುನಾ ಅವರು ಕಿಚ್ಚ ಸುದೀಪ್ ಅವರಿಗೆ ಹೇಳುತ್ತಾರೆ. ನಟಿ ಮಾತು ಕೇಳಿ ನೆಟ್ಟಿಗರು ಬಿಗ್ ಬಾಸ್ ಅಥವಾ ಪ್ರೇಕ್ಷಕರು ಯಾರ ನಿರ್ಧಾರ ಸರಿಯಲ್ಲ ಎಂದು ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ವಾರ ಎಲಿಮಿನೇಟ್ ಆಗೋದು ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಯಮುನಾ ಅವರು ಐಶ್ವರ್ಯ ಅಥವಾ ಮೋಕ್ಷಿತಾ ಎಂದು ಉತ್ತರಿಸಿದ್ದಾರೆ. ಹೌದು, ಮೋಕ್ಷಿತಾ ಮತ್ತು ಐಶ್ವರ್ಯ ಇಬ್ಬರಲ್ಲಿ ಮುಂದಿನ ವಾರ ಒಬ್ಬರು ಹೊರಗೆ ಬರಲಿದ್ದಾರೆ ಎಂದು ಯಮುನಾ ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಮೊದಲ ವಾರದಲ್ಲಿ ಭವ್ಯ ಗೌಡ, ಚೈತ್ರಾ ಕುಂದಾಪುರ, ಗೌತಮಿ ಜಾಧವ್, ಹಂಸ, ಜಗದೀಶ್, ಮಾನಸ, ಮೋಕ್ಷಿತಾ ಪೈ, ಶಿಶಿರ್, ಯಮುನಾ ನಾಮಿನೇಟ್ ಆಗಿದ್ದರು. ಬಿಗ್ ಬಾಸ್ ಸೀಸನ್ 11ರ ಶನಿವಾರದ ಎಪಿಸೋಡ್ನಲ್ಲಿ ಭವ್ಯ ಗೌಡ, ಗೌತಮಿ ಜಾಧವ್ ಹಾಗೂ ಮಾನಸ ಸೇವ್ ಆಗಿದ್ದರು. ಸುದೀಪ್ ಅವರು ಮೊದಲು ಭವ್ಯ ಗೌಡ, ನಂತರ ಗೌತಮಿ ಜಾಧವ್, ಆ ಬಳಿಕ ಮಾನಸ ಅವರನ್ನು ಸೇವ್ ಮಾಡಿದರು. ಯಮುನಾ ಶ್ರೀನಿಧಿ ಬಿಗ್ ಬಾಸ್ ಸೀಸನ್ ಕನ್ನಡ 11ರಿಂದ ಎಲಿಮಿನೇಟ್ ಆಗಿದ್ದಾರೆ. ಅತಿ ಕಡಿಮೆ ವೋಟ್ ಪಡೆದ ಕಾರಣ ಯಮುನಾ ಅವರು ಬಿಗ್ ಬಾಸ್ ಸೀಸನ್ 11ರಿಂದ ಹೊರಗೆ ಬಂದಿದ್ದಾರೆ. ಹೌದು, ಇದರ ಜೊತೆಗೆ ಇಂದಿನ ಸೂಪರ್ ಸಂಡೇ ವಿತ್ ಕಿಚ್ಚ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ವಾರದ ಕಥೆಯಲ್ಲಿ ಸೂಪರ್ ಹಿಟ್ ಅಂಡ್ ಫ್ಲಾಪ್ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಸ್ಪರ್ಧಿಗಳು ಹಿಟ್ ಮತ್ತು ಫ್ಲಾಪ್ಗಳ ಲಿಸ್ಟ್ ಸೇರಿದ್ರು. ದೊಡ್ಡ ಮನೆಯಲ್ಲಿರುವ ಸ್ಪರ್ಧಿಗಳ ಬಗ್ಗೆ ಧನರಾಜ್ ಕೂಡ ಸಖತ್ ಕಾಮಿಡಿ ಮಾಡಿದ್ದಾರೆ. ಹೌದು, ಧನರಾಜ್ ಅವರು ಸಹ ಕಾಮಿಡಿ ಮಾಡಿದ್ದಾರೆ. ಧನರಾಜ್ ಅವರನ್ನು ಕಿಚ್ಚ ಸುದೀಪ್ ಅವರು ಕೇಳುತ್ತಾರೆ, ಧನರಾಜ್ ಮನೆಯವರನ್ನು ನೀವು ಯಾವ ಪ್ರಾಣಿಗಳಿಗೆ ಹೋಲಿಕೆ ಮಾಡ್ತೀರಾ ಎಂದು ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಧನರಾಜ್ ಅವರು ಐಶ್ವರ್ಯ ಅವರನ್ನು ಆನೆಗೆ ಹೋಲಿಕೆ ಮಾಡಿದ್ರೆ, ಭವ್ಯ ಗೌಡ ಅವರನ್ನು ಜಿಂಕೆ ಎಂದಿದ್ದಾರೆ. ನಾನು ಜಿಂಕೆ, ಅವರು ಕೂಡ ಜಿಂಕೆ ತಂಗಿ ಎಂದು ಉತ್ತರಿಸಿದ್ದಾರೆ. ಯಮುನಾ ಬಗ್ಗೆ ಕೇಳ್ತಿದ್ದಂತೆ ಧನರಾಜ್ ಅವರು ಹಾವು ಎಂದಿದ್ದಾರೆ. ಬೆಳಗ್ಗೆ ಎದ್ದು ತಕ್ಷಣವೇ ಬುಸ್ ಬುಸ್ ಅಂತಿರುತ್ತಾರೆ ಎಂದ್ರು. ಅವರು ಎದುರಿಗೆ ಬಂದು ಬುಸುಗುಟ್ಟಿದ್ರೆ ಎಲ್ಲಿಗೆ ಹೋಗಬೇಕು ಅನ್ನೋದೇ ಅರ್ಥವಾಗಲ್ಲ ಎಂದು ಧನರಾಜ್ ಅವರು ಕಾಮಿಡಿ ಮಾಡಿದ್ದಾರೆ ಯಮುನಾ ಅವರ ಬಗ್ಗೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು ಜೋರಾಗಿ ನಕ್ಕಿದ್ದಾರೆ. ಬೆಳಿಗ್ಗೆ ಓಕೆ, ಹೋಗ್ತಾ ಹಾವು ಹೇಗಿರುತ್ತೆ, ಒಂದು ಚೇರ್ನಲ್ಲಿ ಕೂತುಕೊಂಡು ಒಬ್ಬರೇ ಬಿಸುಗುಡ್ತಾ ಇರ್ತಾರೆ. ನಾವೇನಾದ್ರೂ ಬೌಲ್ನಲ್ಲಿ ಹಾಲು ಕೊಟ್ರೆ ತಣ್ಣಗೆ ಕುಡಿಯುತ್ತೆ. ಹಾಲು ಕೊಟ್ಟಿಲ್ಲ ಅಂದ್ರೆ ಕೇಳೋದೇ ಬೇಡ, ಬುಸ್ ಬುಸ್ ಎದ್ದು ನಿಲ್ಲುತ್ತೆ ಎಂದು ಧನರಾಜ್ ಅವರು ಕಾಮಿಡಿ ಮಾಡಿದ್ದಾರೆ. ಮತ್ತೆ ಯಮುನಾ ಅವರ ಬಗ್ಗೆ. ಇದು ಬಿಗ್ ಬಾಸ್ ಸೀಸನ್ 11ರ ಮೊದಲನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಡೆದ ಮಾತುಗಳಾಗಿವೆ. ಮತ್ತೆ ಮುಂದಿನ ವಾರ ಯಾವ ಸ್ಪರ್ಧಿ ನಾಮಿನೇಟ್ ಆಗಲಿದ್ದಾರೆ ಎಂಬುದನ್ನು ನಾವು ನೋಡೋಣ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ. ನಮಸ್ಕಾರ.